ಒಂದು ಕಾಡಿನಲ್ಲಿ 3 ಮರ ಇರುತ್ತೆ. 3 ಮರಗಳು ಮಾತಾಡ್ಕೊಳ್ತಾ ಇದ್ದಾವೆ. ನೋಡು, ಒಂದಲ್ಲ ಒಂದು ದಿನ ಮನುಷ್ಯ ಬಂದೇ ಬರ್ತಾನೆ ಕಾಡಿಗೆ, ನಮ್ಮನ್ನು ಕಡಿದು ಬಿಡ್ತಾನೆ. ಒಂದು ಮರ ಹೇಳ್ತಂತೆ, ಹೌದು ಈ ಮನುಷ್ಯ ಸುಮ್ಮನೆ ಇರಲ್ಲ, ನನ್ನನ್ನು ಹೇಗಾದರೂ ಮಾಡಿ ಕಡಿದು ಬಿಡ್ತಾನೆ. ಆದರೆ ನಾನು ಕಡೆಯೋಕ್ಕಿಂತ ಮುಂಚೆ ನನ್ನ ಮೈಂಡಲ್ಲಿ ಒಂದು ಆಲೋಚನೆಯನ್ನು ನಾನು ಇಟ್ಕೊಂಡಿದ್ದೇನೆ ಅಂತ ಹೇಳ್ತಾನೆ. ಅದಕ್ಕೆ ಒಂದು ಮರ ಹೇಳ್ತಂತೆ, ಏನು ಆಲೋಚನೆ ಇಟ್ಟಿದೆಯಾ ಹೇಳ್ತೀಯಾ ನನಗೆ ಅಂದಾಗ ಅದು ಹೇಳ್ತಂತೆ, ನಾನು ಒಂದು ವೇಳೆ ನನ್ನನ್ನು ಕಡಿದು ಬಿಟ್ಟರೆ ನಾನು ಒಂದು ಉಯ್ಯಾಲೆಯಾಗಿ ಮಾರ್ಪಡಬೇಕು ಅಂತ ನನಗೊಂದು ಆಸೆ ಇದೆ. ಇನ್ನೊಂದು ಮರ ಹೇಳ್ತಂತೆ, ಹೌದಾ ನನಗೂ ಒಂದು ಆಸೆ ಇದೆ ಅಂದಾಗ, ಏನು ಆಸೆ ಅಂದಾಗ, ಅದೇನೋ ಒಂದು ನಾವೇ ಆಗಿ ಮಾರ್ಪಡಬೇಕು ಅಂತ ಆಸೆ ಪಡ್ತದೆ. ಅದಾದಮೇಲೆ 3ನೇ ಮರ ಅಂತಂತೆ, ನೀವಿಬ್ಬರು ಹೇಳ್ಮೇಲೆ ನಾನು ಹೇಳ್ತೀನಿ, ನನಗೂ ಒಂದು ಆಸೆ ಇದೆ, ನಾನು ಉನ್ನತವಾಗಿ ಬೆಳಿಬೇಕು ಎಂಬುದಾಗಿ. ಆ ರೀತಿಯಾಗಿ ಹೇಳಿದ ಮೇಲೆ 3 ವರ್ಷ ಬಂದಂತೆ 3 ಮರಗಳನ್ನು ಕಡಿದ ಮೇಲೆ ಏನಾಯಿತು, ಆ ಮೊದಲನೇ ಮರನ ಒಬ್ಬ ಮನುಷ್ಯ ಬಂದು ತೆಗೆದುಕೊಂಡೋಗಿ ಕಾರ್ಪೆಂಟ್ರ್ ಹತ್ರ ಕೊಡ್ತಾನೆ. ತಗೊಂಡೋಗಿ ಅವನು ಹೇಳ್ತಾನೆ, ಈ ಮರವನ್ನು ಕೊಟ್ಟಿಗೆಗೋಸ್ಕರವಾಗಿ ಸಿದ್ಧಪಡಿಸ್ರಿ ಅಂತ ಹೇಳ್ತಾನೆ. ಕೊಟ್ಟಿಗೆಗೆ ಆವಾಗ ಸುಂದರವಾದಂಥ ಒಂದು ಕೊಟ್ಟಿಗೆ ರೆಡಿ ಆಗುತ್ತೆ. ಆ ಕೊಟ್ಟಿಗೆ ಒಳಗೆ ಯೇಸು ಕ್ರಿಸ್ತನ ಜನಿಸ್ತಾನೆ. ಓಕೆನಾ. 2ನೇದು ಮರ ಏನು ಮಾಡುತ್ತೆ ಅಂತಂದರೆ, ಅದು ಆಸೆ ಪಡುತ್ತೆ ಅಲ್ವಾ, ನಾನು ಒಂದು ದೋಣಿ ಆಗಬೇಕು ಎಂಬುದಾಗಿ ಆಸೆ ಪಡುತ್ತೆ. ಒಬ್ಬ ಮನುಷ್ಯ ಬರ್ತಾನೆ, ಅದನ್ನು ತೆಗೆದುಕೊಂಡು ಹೋಗ್ತಾನೆ, ಒಂದು ದೋಣಿನ ಸಿದ್ಧಪಡಿಸ್ತಾನೆ. ಆಗ ಆ ದೋಣಿ ಯೇಸು ಕ್ರಿಸ್ತನು ಏನು ಮಾಡ್ತಾನೆ, ಆ ದೋಣಿಯ ಮೇಲೆ ಹತ್ತಿ ಪ್ರಸಂಗಿಸ್ತಾ ಇದ್ದಾನೆ. ಯಾವ ಅಲೆಗಳು ಅದನ್ನು ಮುಳುಗಿಸ್ಲಿಕ್ಕೆ ಸಾಧ್ಯವಾಗಲಿಲ್ಲ. 2 ಮರ ಏನಾಯಿತು ಅಂತಂದರೆ ಯೂಸ್ ಆಗಿಬಿಟ್ಟು, 3ನೇ ಮರ ನೋಡ್ತಾ ಇದೆ, ಅಯ್ಯೋ ಒಬ್ಬ ಕೊಟ್ಟಿಗೆಯಾಗಿ ಮಾರ್ಪಟ್ಬಿಟ್ಟ, ಇನ್ನೊಬ್ಬ ಏನಂತಂದರೆ ದೋಣಿಯಾಗಿ ಮಾರ್ಪಟ್ಬಿಟ್ಟ, ನನ್ನನ್ನು ಮಾತ್ರ ಏನಂತಂದರೆ ಬಿಸಾಕಿ ಬಿಟ್ಟಿದ್ದಾರಲ್ಲ ಅಂತ ಹೇಳಿದಾಗ ಇನ್ನೊಬ್ಬ ಮನುಷ್ಯ ಬರ್ತಾನೆ. ಆ ಮರವನ್ನು ನೋಡಿ, ಇದು ಯಾಕೆ ವೇಸ್ಟ್ ಆಗಿದೆ ಅಂತೇಳಿ ಅದನ್ನು ಇನ್ನೂ ಸ್ವಲ್ಪ ದೂರ ಬಿಸಾಕಿದಾಗ ಆ ಮರಕ್ಕೆ ಭಾಳ ಫೀಲಿಂಗ್ ಆಗಿಬಿಡುತ್ತೆ. ಅಯ್ಯೋ ನನ್ನ ಫ್ರೆಂಡ್ಸ್ ಎಲ್ಲ ಏನಂದರೆ ಯೂಸ್ ಆಗಿಬಿಟ್ಟಿದ್ದಾರೆ, ನಾನು ಮಾತ್ರ ಹಿಂಗೆ ಇದ್ದೀನಲ್ಲ, ನನ್ನನ್ನು ಯೂಸ್ ಮಾಡೋದಿಲ್ವಾ ಮಾತಾಡ್ಕೊಳ್ತಾ ಇರುವಾಗ ಒಬ್ಬ ಮನುಷ್ಯ ಬರ್ತಾನೆ. ಬಂದು ಏನು ಮಾಡ್ತಾನೆ ಅಂತಂದರೆ, ಆ ಮರವನ್ನು ತೆಗೆದುಕೊಂಡು ಹೋಗಿ ಆ ಯೇಸು ಸ್ವಾಮಿಯನ್ನು ಶಿಲುಬೆಗೆ ಹಾಕಬೇಕಾಗಿತ್ತು. ಆಗ ಆ ಮರವನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಇಟ್ಟು ಯೇಸುವನ್ನು ಶಿಲುಬೆಗೆ ಹಾಕ್ತಾರೆ. ಬರುವಂಥ ಎಲ್ಲರೂ ಸಹ ಏನು ಮಾಡ್ತಿದ್ದಾರೆ ಅಂತಂದರೆ, ಆ ಕಣ್ಣೆತ್ತಿ ಆ ಶಿಲುಬೆಯನ್ನು ನೋಡ್ತಾ ಇದ್ದಾರೆ. ಆಗ ಆ ಮರಕ್ಕೆ ಬಹಳ ಸಂತೋಷ ಆಯಿತು. ಏನಂತಂದರೆ, ನಾನು ಆಲೋಚಿಸಿದ ರೀತಿಯಲ್ಲೇ ನನ್ನ ಭವಿಷ್ಯ ಏನಾಯಿತು, ರೂಪಿಸಲ್ಪಡ್ತು. ಎಲ್ಲರೂ ಆಲೋಚನೆ ಮಾಡಿದ್ರು, ನಾನೊಂದು ಕೊಟ್ಟಿಗೆ ಆಗಿರಬೇಕು, ನಾನು ದೋಣಿ ಆಗಿರಬೇಕು. ಅದು ಮಾತ್ರ ಆಲೋಚನೆ ಮಾಡ್ತು, ನಾನು ಎತ್ತರದಲ್ಲೇ ನಾನು ಇರಬೇಕೆಂಬುದಾಗಿ ಯೋಚನೆ ಮಾಡ್ತು. ಅದೇ ಪ್ರಕಾರವಾಗಿ ಶಿಲುಬೆಯಲ್ಲಿ ಯೇಸು ಕ್ರಿಸ್ತನನ್ನು ಹಾಕುವಾಗ ಅದೇ ಮರಕ್ಕೆ ಹಾಕಿದ್ರು. ಅಂದರೆ ಪ್ರತಿಯೊಬ್ಬರ ಭವಿಷ್ಯ ಏನಾಗಿದೆ ಅಂತಂದರೆ, ಬೇಗನೆ ರೂಪಿಸಲ್ಪಡುತ್ತೆ ಅಲ್ವಾ. ಎಲ್ಲರೂ ಬೇಗನೆ ಏನಾಗ್ತಿದ್ದಾರೆ, ಉನ್ನತಿ ಬರ್ತಾ ಇದ್ದಾರೆ. ನಾವು ಮಾತ್ರ ಇದ್ದ ಹಾಗೇ ಇದ್ದೇವೆ. ಎಲ್ಲರೂ ಬೆಳೀತಾ ಇದ್ದಾರಲ್ಲ, ನಾನು ಮಾತ್ರ ಇದ್ದ ಹಾಗೆ ಇದ್ದೀನಲ್ಲ ಎಂಬುದಾಗಿ ಯೋಚಿಸ್ತಾ ಇರ್ಬೋದು. ಆದರೆ ಕರ್ತನೆ ಹೇಳ್ತಾನೆ, ಇವತ್ತು ನೀನು ರಿಜೆಕ್ಟ್ ಆಗಿ ಇರ್ಬೋದು, ಆದರೆ ಒಂದು ದಿನ ಬರುತ್ತೆ, ಎಲ್ಲರೂ ಸಹ ನಿನ್ನನ್ನು ಎತ್ತರದಲ್ಲಿ ನೋಡುವಂಥ, ಉನ್ನತದಲ್ಲಿ ನೋಡುವಂಥ ಒಂದು ದಿನ ಬರಲಿಕ್ಕಿದೆ. ಹಲ್ಲೆಲೂಯಾ. ಆ ದಿನವನ್ನೇ ಕರ್ತನು ಎದುರು ನೋಡ್ತಿದ್ದಾನೆ. ಯಾವಾಗ ಅಂತಂದರೆ, ನೀನು ಆಲೋಚಿಸುವಾಗ. ಆಮೇಲೆ ದೇವರು ನಮ್ಮ ಕುರಿತಾಗಿ ಆಲೋಚಿಸ್ತಾ ಇದ್ದಾನೆ. ನಾವು ಉನ್ನತವಾದಂಥ ಆಲೋಚನೆಗಳನ್ನು ಒಳಗೊಂಡಿರಬೇಕು. ಹೇಗೆ ಒಂದು ಮರ ಬಂದು ತನ್ನ ಕುರಿತಾಗಿ ಉನ್ನತವಾಗಿ ಆಲೋಚಿಸಿತೋ, ಅದೇ ಪ್ರಕಾರವಾಗಿ ನೀವು ಸಹ ಉನ್ನತವಾಗಿ ಆಲೋಚಿಸುವಂಥವರಾಗಿರಬೇಕು. ಯಾಕೆ ಅಂದರೆ, ನೀವು ಆರಾಧಿಸುವಂಥ ದೇವರು ನಿಮ್ಮ ಕುರಿತಾಗಿ ಉನ್ನತವಾಗಿ ಆಲೋಚಿಸುವಾತನಾಗಿದ್ದಾನೆ, ಒಳ್ಳೆಯದನ್ನೇ ಆಲೋಚಿಸುವಾತನಾಗಿದ್ದಾನೆ. ನಿಮ್ಮ ಮಕ್ಕಳ ಕುರಿತಾಗಿ ಆಗಿರ್ಬೋದು, ನಿನ್ನ ಕುಟುಂಬದ ಕುರಿತಾಗಿರ್ಬೋದು, ನೀನು ಒಳ್ಳೆಯದನ್ನೇ ಆಲೋಚಿಸಬೇಕು.